ನಿಮ್ಮ ನಡೆ ಸರ್, ಮುಂದಿನ ನಡೆ ಈ ಪ್ರಕರಣದ ಬಗ್ಗೆ ನನ್ನ ಶಂಕರಪ್ಪ ಸರ್ ಅಂದ್ರೆ ನೀವು ಹೇಳಿದ ಕನ್ನಡ ಚಲನಚಿತ್ರ ರಂಗದಾಗ ನಾವು ಸ್ವಲ್ಪ ಮುಕ್ತವಾಗಿರ್ಬೇಕು. ಅರ್ಜುನ್ ಅವರು ಅನೇಕ ಚಿತ್ರಗಳನ್ನು ತೆಗೆದಿದ್ದಾರೆ ಕನ್ನಡದಲ್ಲಿ. ಕನ್ನಡದ ಮಾನ ಮರ್ಯಾದೆಯನ್ನು ಉಳಿಸಿದ್ದಾರೆ. ಕಷ್ಟ ನಷ್ಟ ಗೊತ್ತಿದೆ ಅವ್ರಿಗೆ. ಆಮೇಲೆ ಯಾವತ್ತೂ ಸಹ ಅವರು ತೊಂದರೆ ತಗಾದೆಗಳು ಮಾಡ್ಕೊಂಡಿರ್ತಕ್ಕಂಥ ಡೈರೆಕ್ಟರ್ ಅಲ್ಲ. ಇಂಥ ಸಂದರ್ಭದಲ್ಲಿ ಯಾವುದೋ ಒಂದು ಕ್ರಿಮಿನಲ್ ಕೇಸ್ ಆಗಿದೆ ಅಂತಕ್ಕಂಥ ಅಪಪ್ರಚಾರ ಬಂದಾಗ ಸಹಜವಾಗಿ ನಾನು ಸಲಹೆ ಕೊಟ್ಟ ಅದನ್ನು ಯು ಹ್ಯಾವ್ ಟು ಗಿವ್ ದಿ ರಿಪ್ಲೈ ಫಾರ್ ದಮ್ ಅಂತ. ಮಾರ್ಟಿನ್ ಚಿತ್ರ ಪ್ಯಾನ್ ಇಂಡಿಯಾ ಮೂವಿ, ಕನ್ನಡದಲ್ಲಿ ಅತ್ಯಂತ ಇತ್ತೀಚಿನ ದಿನಗಳಲ್ಲಿ ಬಹಳ ಅದ್ಭುತವಾಗಿ ಮೂಡಿಬಂದಿರತಕ್ಕಂಥ ಚಲನಚಿತ್ರ. ಇಂಥ ಚಲನಚಿತ್ರ ಬಿಡುಗಡೆ ಆಗುವಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ತಗಾದಿಗಳು ಬಂದಾಗ ಎಲ್ಲೋ ಒಂದು ಕಡೆ ಕನ್ನಡ ಚಲನಚಿತ್ರ ರಂಗಕ್ಕೆ ತೊಂದರೆ ಆಗ್ಬೋದು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಪ್ರೆಸ್ ಮೀಟನ್ನು ಕರೆದು ವಿಚಾರವನ್ನು ತಿಳಿಸಿಬಿಡಿ ಅಂತಕ್ಕಂಥ ಮಾತನ್ನು ನಾನು ಹೇಳಿದ್ದೆ. ಮಾರ್ಟಿನ್ ಚಿತ್ರ ದೊಡ್ಡ ಬಜೆಟನ್ನು ಇನ್ವೆಸ್ಟ್ ಮಾಡಿರ್ತಕ್ಕಂಥ ಚಿತ್ರ. ಒಳ್ಳೆ ಹೀರೋ ಇದ್ದಾರೆ, ಒಳ್ಳೆಯ ಪ್ರೊಡ್ಯೂಸರ್ಗಳು ಸಹ ಇದ್ದಾರೆ, ಒಳ್ಳೆ ಡೈರೆಕ್ಟ್ರು ಇದ್ದಾರೆ. ಇದಕ್ಕೆ ಅನೇಕ ಕಲಾವಿದರು ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಮಗು ಥರ ನೋಡ್ಕೊಂಡಿರ್ತಕ್ಕಂಥ ಒಂದು ಚಿತ್ರ, ಒಂದು ಭರವಸೆ ಮೂಡಿಸಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಚಿತ್ರ. ಇಂಥ ಒಂದು ಸಂದರ್ಭದಲ್ಲಿ ಒಂದಷ್ಟು ಚಲನಚಿತ್ರ ರೆಮ್ಯುನರೇಷನ್ ಸಂಬಂಧಪಟ್ಟಂಗೆ ಈ ಹಿಂದೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಇದ್ವು. 1,50,00,000 ಈ ಚಿತ್ರ ನಿರ್ದೇಶನ ಮಾಡಿಕೊಡ್ಬೇಕು ಅಂತಕ್ಕಂಥ ಒಂದು ಒಪ್ಪಂದನೂ ಸಹ ಅವ್ರಿಗಾಗಿತ್ತು. ಅವರ ಅನುಮತಿ ಇಲ್ಲದೇ, ನಿರ್ದೇಶಕರ ಅನುಮತಿ ಇಲ್ಲದೇ ಯಾವುದೇ ಕೆಲಸಗಳು ನಡೀಬಾರದು ಅಂತಕ್ಕಂಥ ಒಂದು ತೀರ್ಮಾನಗಳು ಸಹ ಒಡಂಬಡಿಕೆಯಲ್ಲಿ ಪ್ರಸ್ತಾಪ ಆಗಿದ್ವು. ಸೊ ಇಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಫೈನಾನ್ಷಿಯಲ್ ಅವರ ಬದುಕಿನ ಪ್ರಶ್ನೆ ಬಂದಾಗ ನಾವು ದುಡ್ಡಿಲ್ಲದೆ ಕೆಲಸ ಮಾಡೋಕ್ಕೆ ತಾಪತ್ರ ಆಗ್ತದೆ, ಒಂದಷ್ಟು ಏನು ರೆಮ್ಯುನರೇಷನ್ ಬೇಕು ಅದು ಕೊಟ್ಟರೆ ಅನುಕೂಲ ಆಗ್ತದೆ ಅಂತ ನಿರ್ದೇಶಕರೊಂದಿಗೆ ಪ್ರೊಡ್ಯೂಸರೊಂದಿಗೆ ಪ್ರಸ್ತಾಪ ಮಾಡಿದಾಗ ಅವರು ಸ್ಪಂದಿಸಿದ್ದಾರೆ. ಕೆಲವು ಸಂದರ್ಭದಲ್ಲಿ ಯಾಕಂದ್ರೆ ವಾಣಿಜ್ಯ ಮಂಡಳಿ ಮುಂದೆನೂ ಹೋಗಿದೆ, ಅಲ್ಲೂ ಸಹ ಮತ್ತು ಏನು ಎಕ್ಸ್ಟ್ರಾ ಕೆಲಸ ಮಾಡಿದರೆ ಎಕ್ಸ್ಟ್ರಾ ಕೆಲಸ ದುಡ್ಡು ಕೊಡಿ ಅಂತಕ್ಕಂಥ ಪ್ರಸ್ತಾಪವನ್ನು ಮಾಡಿದ್ದಾರೆ. ಅವರು ಪ್ರಾಮಾಣಿಕವಾಗಿ ಈ ಚಿತ್ರಕ್ಕೆ ಇವತ್ತಿನವರೆಗೂ, ಈ ಕ್ಷಣದವರೆಗೂ ಪ್ರಾಮಾಣಿಕವಾಗಿ ನಿರ್ದೇಶಕರು ಆ ಚಿತ್ರವನ್ನು ಕೆಲಸ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ನಂದೊಂದು ಪ್ರಸ್ತಾಪ ಮಾಡಿದ್ದಾರೆ.